ಬಹಳ ದಿನಗಳಿಂದ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ನಡುವೆ ಮದುವೆ ಫಿಕ್ಸ್ ಆಗಿದೆ ಅನ್ನುವಂತಹ ಗುಸುಗುಸು ಪಿಸು ಮಾತುಗಳು ಕೇಳಿ ಬರ್ತಾ ಇತ್ತು. ಅಂತೂ ಇಂತೂ ಫೆಬ್ರವರಿ 26ರಂದು ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಮದುವೆ ಫಿಕ್ಸ್ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಮಾರ್ಚ್ 4ರಂದು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ರಿಸೆಪ್ಷನ್ ಇದೆ. ಹೈದರಾಬಾದ್ನ ತಾಜ್ ಕೃಷ್ಣದಲ್ಲಿ ರಿಸೆಪ್ಷನ್ ಇದೆ. ಮಾರ್ಚ್ 4ರಂದು ಆರತಕ್ಷತೆ ಇದೆ. ಕಳೆದ ಕೆಲ ವರ್ಷಗಳಿಂದ ಈ ಹಾರ್ಟ್ ಫೇವರೇಟ್ ಜೋಡಿ ಸಾಕಷ್ಟು ಪ್ರೀತಿಯಲ್ಲಿ ಬಿದ್ದಿದ್ರು ಅನ್ನುವಂತಹ ಒಂದಿಷ್ಟು ಗಾಸಿಪ್ಗಳು ಹರಿದಾಡ್ತಾ ಇತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ರಶ್ಮಿಕಾ ಮಂದಣ್ಣ ಆಗಲಿ ವಿಜಯ್ ದೇವರಕೊಂಡ ಆಗಲಿ ಯಾವುದೇ ರೀತಿಯಾದಂಥ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಈಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ದೀಪಿಕಾ, ಸಾಕಷ್ಟು ದಿನಗಳಿಂದ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ನಡುವೆ ಸಾಕಷ್ಟು ಒಂದಿಷ್ಟು ಮದುವೆ ಮಾತುಕತೆಗಳು ನಡೀತಾ ಇದೆ ಅನ್ನುವಂಥ ವಿಚಾರಗಳು ನಡೀತಾ ಇತ್ತು. ಸಂಪರ್ಕ ಕಡಿತ ಆಗಿದೆ. ಒಟ್ಟಿನಲ್ಲಿ ಫೆಬ್ರವರಿ 26ನೇ ತಾರೀಕು ವಿಜಯ್ ಹಾಗೂ ರಶ್ಮಿಕಾ ಮದುವೆ ಫಿಕ್ಸ್ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಯಾವಾಗ ಮದುವೆ ಅನ್ನುವಂತಹ ಒಂದು ಕುತೂಹಲಕ್ಕೆ ಸಾಕಷ್ಟು ಎಡೆಮಾಡಿಕೊಟ್ಟಿತ್ತು ಇವರಿಬ್ಬರ ಇತ್ತೀಚಿನ ಕೆಲವೊಂದಿಷ್ಟು ನಡವಳಿಕೆಗಳು. ಹಾಗಾಗಿ ಅಂತೂ ಇಂತೂ ಇವರ ಮದುವೆ ವಿಚಾರಕ್ಕೆ ಒಂದು ಫುಲ್ ಸ್ಟಾಪ್ ಇದ್ದಂತೆ ಕಾಣಿಸ್ತಾ ಇದೆ. ಫೆಬ್ರವರಿ 26ನೇ ತಾರೀಕು ಇವರ ಮದುವೆ. ಇನ್ನು ಮಾರ್ಚ್ 4ನೇ ತಾರೀಕು ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ರಿಸೆಪ್ಷನ್ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸಹಜವಾಗಿ ಕನ್ನಡದಲ್ಲಿ ಫಸ್ಟು ತಮ್ಮ ಕೆರಿಯರನ್ನು ಪ್ರಾರಂಭಿಸಿದಂತಹ ರಶ್ಮಿಕಾ ಮಂದಣ್ಣ ಅದಾದಮೇಲೆ ಸಾಕಷ್ಟು ನ್ಯಾಷನಲ್ ಕ್ರಶ್ ಆಗ್ತಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ, ಸಾಕಷ್ಟು ದಿನಗಳಿಂದ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ನಡುವೆ ಒಂದಿಷ್ಟು ಫ್ರೆಂಡ್ಶಿಪ್ಪು, ಪ್ರೀತಿ ಎಲ್ಲವೂ ಇತ್ತು ಅನ್ನುವಂತಹ ವಿಚಾರಗಳು ಅವರ ಅಭಿಮಾನಿಗಳೇ ಆಗಾಗ ಹೇಳ್ತಾ ಇದ್ರು. ಈಗ ಮದುವೆ ಯಾವಾಗ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಅಂತೂ ಇಂತೂ ಅವರ ಮದುವೆ ದಿನಾಂಕ ಈಗ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದೀಪಿಕಾ? ಹೌದು ಸಚಿನ್, ವಿಜಯ್ ದೇವರಕೊಂಡ ಮತ್ತೆ ರಶ್ಮಿಕಾ ಮಂದಣ್ಣ ಲವ್ ಅಲ್ಲಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿದ್ದಾರೆ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಲ ಪುರಾವೆಗಳು ಕೂಡ ಸಾಕ್ಷಿ ಸಮೇತ ಅಭಿಮಾನಿಗಳಿಗೆ ಸಿಗ್ತಾ ಹೋಗ್ತಾ ಇತ್ತು. ಇದೀಗ ಅವರ ಮದುವೆಯ ವಿಚಾರ ಕಳೆದ ಅಕ್ಟೋಬರ್ನಿಂದಲೇ ಭಾರಿ ಮಟ್ಟದಲ್ಲಿ ಸುದ್ದಿ ಆಗ್ತಾನೆ ಇತ್ತು. ಯಾಕೆ ಅಕ್ಟೋಬರ್ 25ಕ್ಕೆ ಅವರು ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು ಅನ್ನುವಂತ ಒಂದು ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಾ ಇತ್ತು. ಅದರ ಬೆನ್ನಲ್ಲೇ ಉದಯಪುರನಲ್ಲಿ ಅದ್ದೂರಿಯಾಗಿ ಅವರ ಒಂದು ಮದುವೆ ನಡೀಲಿಕ್ಕಿದೆ, ಅದಕ್ಕೆ ಬೇಕಾದಂತಹ ಸೆಟ್ಗಳನ್ನ ಹಾಕಲಾಗಿದೆ ಅನ್ನುವಂತ ಸುದ್ದಿಗಳು ಕಳೆದ ಒಂದು ತಿಂಗಳಿನಿಂದ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ರೀತಿಯಲ್ಲೇ ಸುದ್ದಿ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಅಧಿಕೃತವಾಗಿ ಕೆಲವೊಂದು ಮಾಹಿತಿಗಳು ಸಿಗ್ತಾ ಇದೆ. ಫೆಬ್ರವರಿ 26ರಂದು ವಿಜಯ್ ದೇವರಕೊಂಡ ಮತ್ತೆ ರಶ್ಮಿಕಾ ಮಂದಣ್ಣ ಮದುವೆ ಫಿಕ್ಸ್ ಅನ್ನುವಂತ ಮಾತುಗಳು ಇನ್ನಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನು ಮಾರ್ಚ್ 4ರಂದು ರಶ್ಮಿಕಾ ಮಂದಣ್ಣ ಮತ್ತೆ ವಿಜಯ್ ದೇವರಕೊಂಡ ರಿಸೆಪ್ಷನ್ ನಡೀತಾ ಇದೆ. ಹೈದರಾಬಾದ್ನ ತಾಜ್ ಕೃಷ್ಣನಲ್ಲಿ ರಿಸೆಪ್ಷನ್ ನಡೀಲಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಮಾರ್ಚ್ 4ರಂದು ಆರತಕ್ಷತೆ ಕೂಡ ನಡೀಲಿಕ್ಕಿದೆ. ಇನ್ನು ಕಳೆದ ಕೆಲ ವರ್ಷಗಳಿಂದ ಇವರು ಒಂದು ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅನ್ನುವಂತ ಊಹಾಪೋಹಗಳಿತ್ತು. ಅದಕ್ಕೆಲ್ಲ ಕೂಡ ಈಗ ಫುಲ್ ಸ್ಟಾಪ್ ಹಾಕುವಂತ ಸಮಯ. ಮಾರ್ಚ್ 4ರಂದು ಆರತಕ್ಷತೆ ನಡೀಲಿಕ್ಕಿದೆ. ಇನ್ನು ಮಾರ್ಚ್ 4ರಂದೇ ಹೈದರಾಬಾದ್ನ ತಾಜ್ ಕೃಷ್ಣದಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ನಡೀಲಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಕನ್ನಡ ಚಿತ್ರರಂಗದಿಂದ ಯಾರಿಗೆಲ್ಲ ಆಹ್ವಾನ ಸಿಗ್ಲಿಕ್ಕಿದೆ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಇನ್ನು ಹೈದರಾಬಾದ್ನ ಸಾಕಷ್ಟು ನಟ ನಟಿಯರು ಕೂಡ ಈ ಒಂದು ಮದುವೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಚಿನ್, ಧನ್ಯವಾದ ದೀಪಿಕಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.